ನಮಸ್ಕಾರ. ದೇಶಾದ್ಯಂತ ಎಷ್ಟೇ ಸಾರಿಗೆ ವ್ಯವಸ್ಥೆಗಳು ಇದ್ರೂ ಹೆಚ್ಚಾಗಿ ಜನ ಅವಲಂಬಿಸಿರುವುದು ಬಸ್ಗಳನ್ನ. ಅತಿ ಬಡವರಿಗೆ ಮಾತ್ರವಲ್ಲದೆ ಶ್ರೀಮಂತರವರೆಗೂ ಬಸ್ ಪ್ರಯಾಣ ವಿಶೇಷವಾದದ್ದು. ಆದ್ರೆ ದಿನ ಬೆಳಗಾದ್ರೆ ಸ್ಕೂಲ್ಗೆ ಹೋಗುವ ಮಕ್ಕಳು, ಕೆಲಸಕ್ಕೆ ಹೋಗುವ ಕಾರ್ಮಿಕರು, ಸಮಾರಂಭ ಅಥವಾ ಇತರ ಕೆಲಸ ಕಾರ್ಯಗಳಿಗೆ ತೆರಳುವ ಸಾರ್ವಜನಿಕರು ತಮ್ಮ ಪ್ರಯಾಣಕ್ಕಾಗಿ ಹೆಚ್ಚಾಗಿ ಬಸ್ಗಳನ್ನೇ ಅವಲಂಬಿಸಿದ್ದಾರೆ. ಹಾಗಾಗಿ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಸುಖಕರ ಪ್ರಯಾಣಕ್ಕಾಗಿ ಸರ್ಕಾರಿ ಬಸ್ಗಳನ್ನು ಲೋಕಾರ್ಪಣೆ ಮಾಡಲಾಗಿತ್ತು. ಅನಂತರ ಸರ್ಕಾರಿ ಬಸ್ಗಳಲ್ಲಿ ಅನೇಕ ಬದಲಾವಣೆಗಳನ್ನು ತರಲಾಯಿತು. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್, ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಜನ್ ಪಾಸ್, ಮಂತ್ಲಿ ಪಾಸ್ ಹೀಗೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಸೌಲಭ್ಯಗಳನ್ನು ಸರ್ಕಾರಿ ಬಸ್ಗಳಲ್ಲಿ ನೀಡಲಾಯಿತು. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಜ್ಜೆ ಮುಂದೆ ಎಂಬಂತೆ ಈ ಬಾರಿಯ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಕಲ್ಪಿಸಿತು. ಇದರ ಕುರಿತಾಗಿ ಪರ ವಿರೋಧ ಚರ್ಚೆಗಳು ಈಗಲೂ ನಡೀತಾ ಇದೆ. ಆದ್ರೆ ಈಗ ಮಹಿಳೆಯರಿಗೆ ಮಾತ್ರವಲ್ಲದೆ ಎಲ್ಲಾ ನಾಗರಿಕರಿಗೂ ಅನುಕೂಲವಾಗುವಂತಹ ಯೋಜನೆಯನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಜಾರಿ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಬಸ್ಗಳಲ್ಲಿ ಚಿಲ್ಲರೆಗಾಗಿ ಪ್ರಯಾಣಿಕರು ಮತ್ತು ನಿರ್ವಾಹಕರ ನಡುವೆ ಕಿತ್ತಾಟ, ಹೊಡೆದಾಟ ಎಂಬ ಸುದ್ದಿಗಳನ್ನ ನಾವು ಆಗಾಗ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ಆದ್ರೆ ಈಗ ಈ ಎಲ್ಲಾ ತೊಂದರೆಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಕೆಎಸ್ಆರ್ಟಿಸಿಯಲ್ಲೂ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಆರಂಭಿಸುವ ಮೂಲಕ ಕೆಎಸ್ಆರ್ಟಿಸಿ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಅನ್ನ ನೀಡಿದೆ. ರಾಜ್ಯದ 16 ವಿಭಾಗಗಳಲ್ಲಿ ಕೆಎಸ್ಆರ್ಟಿಸಿ QR ಕೋಡ್ ಮೂಲಕ ಟಿಕೆಟ್ ಖರೀದಿಸಲು ಅವಕಾಶ ಕಲ್ಪಿಸಿದೆ. ಟಿಕೆಟ್ ಖರೀದಿಸುವ ಗ್ರಾಹಕರು ನಿಗದಿತ ಮೊತ್ತವನ್ನು ಬಸ್ ನಿರ್ವಾಹಕರ ಬಳಿ ಇರುವ ಟಿಕೆಟ್ ಮೆಷಿನ್ ನಲ್ಲಿರುವ QR ಕೋಡ್ ಮೂಲಕವೇ ನಿಗದಿತ ಮೊತ್ತ ಪಾವತಿಸಿ ಟಿಕೆಟ್ ಪಡೆಯಬಹುದು. ಪ್ರಧಾನಿ ಮೋದಿ ಅವರು ಡಿಜಿಟಲ್ ಇಂಡಿಯಾಕ್ಕೆ ಕರೆ ಕೊಟ್ಟಾಗ ವಿಪಕ್ಷಗಳ ಟೀಕೆಗೆ ಗುರಿಯಾಗಿತ್ತು. ಆದರೆ ಈಗ ಪ್ರಧಾನಿ ಮೋದಿ ಆರಂಭಿಸಿದ ಡಿಜಿಟಲ್ ಕ್ರಾಂತಿ ದೇಶದೆಲ್ಲೆಡೆ ಸದ್ದು ಮಾಡುತ್ತಿದೆ. ಇದರಿಂದ ಜನರಿಗೆ ಅನೇಕ ಉಪಯೋಗಗಳು ಆಗ್ತಾ ಇದೆ. ಇಷ್ಟು ದಿನ ಸಣ್ಣ ಪುಟ್ಟ ಅಂಗಡಿಗಳಿಂದ ಹಿಡಿದು ಮಾಲ್, ಮಾರ್ಕೆಟ್, ಹೋಟೆಲ್ಗಳಿಗೆ ತೆರಳಿದರೂ ಮೊಬೈಲ್ನಿಂದಲೇ UPI ಪಾವತಿ ಮೂಲಕ ನೇರವಾಗಿ ಹಣ ಪಾವತಿಸಿ ಬೇಕಾಗಿರೋದನ್ನ ಖರೀದಿ ಮಾಡಬಹುದಾಗಿತ್ತು. ಆದರೆ ಈಗ ಸರ್ಕಾರಿ ಬಸ್ಗಳಲ್ಲೂ ನಗದು ರಹಿತ ಟಿಕೆಟ್ ಖರೀದಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಜನರಿಗೆ ದಿನನಿತ್ಯ ಓಡಾಟದಲ್ಲಿ ಸಹಾಯವಾಗಲಿರುವುದು ಮಾತ್ರವಲ್ಲದೆ ಚಿಲ್ಲರೆ ಜಂಜಾಟವೂ ತಪ್ಪಲಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಾಗ ಡಿಜಿಟಲ್ ಇಂಡಿಯಾ ಸಂಕಲ್ಪ ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಬದಲಾವಣೆಗಳನ್ನ ತರುತ್ತಿದೆ ಎನ್ನುವುದು ಅರಿವಾಗ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.